ಅನು ಅನು ಓ ಅಮ್ಮ ಕೆಟ್ಟ ಕನಸೆ. ನಿನ್ನೆ ಅಷ್ಟಮಿ ಅಲ್ವಾ, ಅದಕ್ಕೆ ಕನಸು ಬಿದ್ದಿದೆ. ಕೆಟ್ಟದೇನೂ ಆಗೋದಿಲ್ಲ, ನೀನು ಹೆದರ್ಕೋಬೇಡ. ಶುಂಠಿ ಟೀ ಮಾಡ್ಕೊಂಡು ಬರ್ತೀನಿ, ಕುಡಿದು ಸ್ವಲ್ಪ ವಿಶ್ರಾಂತಿ ತಗೊಮ್ಮ. ಆರ್ಯ, ಆರ್ಯ, ಬಂದ ಬಂದ. ಆರ್ಯನಿಲ್ಲ, ಅದು ನೋಡಿದ್ಯಾ? ಇಲ್ಲಮ್ಮ, ನಾನು ನೋಡಲಿಲ್ಲ. ಅಮ್ಮ, ದಾದಾ ರೂಮಲ್ಲಿಲ್ವಾ? ಇಲ್ಲ, ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಬ್ರೋಯಿನ್ಲೋ ಆಫೀಸ್ಗೆ ಏನಾದರೂ ಹೋಗ್ಬಿಟ್ರಾ? ಆಫೀಸ್ ಜವಾಬ್ದಾರಿನ ಹರ್ಷನಿಗೆ ಕೊಟ್ಟಿದ್ದಾನೆ ಅಂದಮೇಲೆ ಆರ್ಯ ಆಫೀಸಿಗೆ ಹೋಗಿರಲ್ಲ. ಮತ್ತೆಲ್ಲಿ ಹೋದ್ರು ಇಷ್ಟು ಬೇಗ? ಅವನ ಮನಸ್ಸಿಗೆ ಬೇಡದ ಒತ್ತಡ ತಂದು ಈಗ ಅವನು ಎಲ್ಲಿದ್ದಾನೆ ಅಂತ ಹುಡುಕಾಡಿದ್ರೆ ಏನು ಪ್ರಯೋಜನ? ಅವನು ಏನು ಮಾಡ್ತಾನೆ, ಯಾಕೆ ಮಾಡ್ತಾನೆ ಅನ್ನೋ ಸ್ಪಷ್ಟತೆ ಅಂತೂ ಅವನಿಗೆ ಖಂಡಿತ ಇರುತ್ತೆ. ನೀನು ಒಂದೇ ಒಂದು ಮಾತಂದೆ ಅಂತ ವರ್ಧನ್ ಸಂಸ್ಥೆಯ ಅಷ್ಟು ಜವಾಬ್ದಾರಿನ ಹರ್ಷನಿಗೆ ವಹಿಸಿದ್ದಾನೆ. ಪ್ಲೀಸ್ ಅರ್ಥ ಮಾಡ್ಕೊ ಮಾನ್ಸಿ. ಅಮ್ಮ ಅಮ್ಮ ಮಾನ್ಸಿ ಹತ್ರ ನಾನು ಮಾತಾಡಿದೆ. ಅವಳಿಗೆ ದಾದಾನ ಹರ್ಟ್ ಮಾಡಬೇಕಂತ ಇಂಟೆನ್ಷನ್ ಇರಲಿಲ್ಲ. ನಾನು ಅವಳಿಗೆ ಅರ್ಥ ಮಾಡಿಸಿದ್ದೇನಮ್ಮ. ಯಾ ಮೊಮಿನ್ಲೋ, ದಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ಐ ಆಮ್ ರಿಯಲಿ ಸಾರಿ. ಬ್ರೋಯಿನ್ಲೋ ಬರಲಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಎಲ್ಲಿಟ್ಟೆ ನಾನು? ಅಮ್ಮ, ಮಫ್ಲರ್ ನೋಡ್ದಾ? ಆರ್ಯ ಸರ್ ಕೊಡ್ಬೇಕಂತ ತಗೊಂಡೋದ್ಯಲ್ಲ, ಕೊಡ್ಲಿಲ್ವಾ? ಅರೆ ಇಲ್ಲ ಅಮ್ಮ, ನಂಗೆ ಸಿಗ್ತಾನೆ ಇಲ್ಲ. ಇಲ್ಲೇ ಎಲ್ಲೋ ಇರುತ್ತೆ, ಸರಿಯಾಗಿ ನೋಡಮ್ಮ. ಎಲ್ಲಿಟ್ಟೆ ನಾನು? ಇದೇನಿದು? ಮಲ್ಲಿಗೆ ಹೂವು. ಇದು ಅಲ್ಲಿ ನನ್ನ ಹಾಸಿಗೆ ಬಳಿ ಇದ್ದಿತ್ತು. ಹಾಗಾದ್ರೆ ಆರ್ಯ ಸರ್ ಬಂದಿದ್ರಾ?
ನಿನ್ನ ಕತೆ ಈಗ ಶುರುವಾಗಕತ್ತೈತೆ. ನಾನು ಆರ್ಯ ಸರ್ನ ಹುಡ್ಕೊಂಡು ಹೋಗಿದ್ದು ನಿಜಾನ ಕನ್ಸ? ಅನು ತಲೆ ಸುತ್ತು ಬಿದ್ದದ್ದು ಸ್ಟಾಕ್ ರೂಮಲ್ಲಿ ಅಲ್ವಾ? ಹೌದು ಸರ್. ಆಮೇಲೆ ಅನು ಮೇಡಮ್ನ ಫಸ್ಟ್ ಏಡ್ ರೂಮ್ ಕರ್ಕೊಂಡೋದ್ರು ಸರ್. ಅಲ್ಲಿ ಯಾರ್ಯಾರಿದ್ರು? ಸ್ಟಾಕ್ ರೂಮಲ್ಲಿ ಸಾಂಬಕ್ ಸರು ಮತ್ತು ಅನು ಮೇಡಮ್ ಅಷ್ಟೇ ಸರ್ ಇದ್ದಿದ್ದು. ಆದರೆ ಅನು ಮೇಡಮ್ ಕೈಲಿ ಒಂದು ಹಳೇದು ಫೈಲ್ ಇತ್ತು ಸರ್. ಫೈಲ್? ಹಾಂ ಸರ್. ಆ ಫೈಲ್ ತೊಗೊಂಬ. ಓಕೆ ಸರ್. ಥ್ಯಾಂಕ್ ಯು. ಓಕೆ ಸರ್. ನಾನೇ ಈ ವಿಷಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಿದ್ದೀನ ಹೇಗೆ? ಒಂದಕ್ಕೊಂದು ಘಟನೆ ಹೊಂದ್ಕೆನೇ ಆಗ್ತಾ ಇಲ್ವಲ್ಲ.